ಸಭೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಬಿಜೆಪಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಬಿ.ವೈ. ವಿಜೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ಆರ್. ಅಶೋಕ್ ಅವರೇ, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಹಿರಿಯರಾದಂತಹ ಶ್ರೀ ಶ್ರೀರಾಮುಲು ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳೇ, ಶಾಸಕ ಮಿತ್ರಗಳೇ ಹಾಗೂ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುಖಂಡರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮೈಸೂರಿನ ನಿವಾಸಿಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಅನೇಕ ಕಾಯಕ ಸಮುದಾಯಗಳಿಂದ ಇವತ್ತು ಆಗಮಿಸಿರುವ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತ ವಾಸವಿರುವ ಎಲ್ಲ ಕಾಯಕ ಸಮುದಾಯಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಾಮಾನ್ಯವಾಗಿ ಇವತ್ತು ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದೆ. ಬಹಳ ಒಂದು ಕಷ್ಟದ ಕೆಲಸ, ಯಾಕಂದ್ರೆ ಕೊನೆಯ ಭಾಷಣ ಕೊಡುವಂಥದ್ದು ಇಂಥ ದೊಡ್ಡ ಸಮ್ಮೇಳನದಲ್ಲಿ ಏನು ಸುಲಭ ಇಲ್ಲ. ನಮ್ಮ ಭಾಷಣೆಯಿಂದ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ಆದರೂ ಸಹ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಇವತ್ತು ಏನು ಬಹಳ ಸಂತೋಷದ ಒಂದು ಸಂಗತಿ ಅಂದ್ರೆ, ಶ್ರೀ ರಘು ಕೌಟಿಲ್ಯ ಅವ್ರನ್ನ ಅಧಿಕೃತವಾಗಿ ಈ ಒಂದು ಸಮ್ಮೇಳನ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಅವರೇನು ಅರಮನೆಗೆ ಹೊಸೊಬ್ರು ಅಲ್ಲ. ಹಿಂದೆ ಒಂದು ಜನ್ಮದಲ್ಲಿ ಅವರು ಒಂದು ಚಳವಳಿಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲೂ ನಮ್ಮ ತಂದೆಯವರು ಕೂಡ MP ಆಗಿದ್ರು. ಆ ಒಂದು ಸಮಯದಿಂದ ಇವತ್ತವರೆಗೂ ಅರಮನೆ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡು ಬಂದಿರೋರು. ಜೊತೆಗೆ ಅವರ ಅನೇಕ ಪತ್ರಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅವರ ಆರ್ಟಿಕಲ್ಗಳು ಬರ್ತಾ ಇತ್ತು. ಅದೆಲ್ಲಾನು ಕೂಡ ಬಂದು ಅರಮನೆಗೆ ತೋರಿಸ್ತಾ ಇದ್ರು. ನಮಗೂ ಕೂಡ ಅದು ಇತಿಹಾಸವನ್ನು ನೆನ್ಪು ಮಾಡೋದಕ್ಕೆ, ಮತ್ತೆ ಆ ಒಳ್ಳೆ ಅನೇಕ ಇತಿಹಾಸದ ಸಂಗತಿಗಳನ್ನು ಅದನ್ನ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳಿಕ್ಕೆ ಅವರು ಬಹಳ ದೊಡ್ಡ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಜೊತೆಗೆ ನಮಗೆ ಇವತ್ತು ರಾಜಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದ ಸಂದರ್ಭದಲ್ಲಿ ಅವರು ಇಂಥ ದೊಡ್ಡ ಸಮ್ಮೇಳನವನ್ನು ಸಂಘಟಿಸಿ ಈ OBC ವರ್ಗದ ಎಲ್ಲ ಸಮುದಾಯಗಳನ್ನು ವೇದಿಕೆಯಲ್ಲಿ ಸೇರಿಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚುನಾವಣೆಗೆ ಬಹಳ ದೊಡ್ಡ ಪ್ರೇರಣೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಿಜಕ್ಕೂ ಕೂಡ ಅವರು ವಿಧಾನ ಪರಿಷತ್ತಲ್ಲಿ ಬರೀ ಆ ಸಮುದಾಯದ ಸದಸ್ಯರಲ್ಲ, ನಮ್ಮ ಮೈಸೂರಿನ ಒಬ್ಬ ನಿವಾಸಿಗಳಾಗಿ ಮೈಸೂರಿನಲ್ಲಿ ಎಷ್ಟೋ ದಶಕಗಳ ಕಾಲ ಒಳ್ಳೆ ಶೈಕ್ಷಣಿಕ ಮತ್ತು ರಾಜಕೀಯ ಹೋರಾಟ ನಡೆಸಿರ್ತಕ್ಕಂಥ ವ್ಯಕ್ತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಸೂಕ್ತವಾದಂತಹ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಇವತ್ತು ನಮಗೆ ಬಹಳ ಸಂತೋಷದ ಸಂಗತಿ. ಈ MP ಆಗಿದ ನಂತರ ಮೊದಲನೆಯ ವ್ಯಕ್ತಿ ಕಾಯಕ ಸಮುದಾಯದಿಂದ ಆಯ್ಕೆಯಾಗಿ ಜನಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಸೇರಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಹಿರಿಯರು ಮಾತಾಡಿದರೆ, ಅನೇಕ ಅಂಶಗಳನ್ನು ನಿಮ್ಮ ಮುಂದೆ ಮಂಡಿಸಿದರೆ. ಇವತ್ತು ಮೈಸೂರಿನಲ್ಲಿ ನಮ್ಮ ಸಂಸ್ಕೃತಿನೇ ಎಲ್ಲರಿಗೂ ಕೂಡ ಪರಿಗಣಿಸೋದು, ಸಮಾನತೆಯಿಂದ ಪರಿಗಣಿಸೋದು, ಅದು ಪ್ರಾತಿನಿಧ್ಯ ಕೊಡುವಂಥದ್ದು ಮೈಸೂರಿನ ಸಂಸ್ಕೃತಿ. ನಮ್ಮ ಇದೇ ಅಂತೆ OBC ಸಮ್ಮೇಳನದಲ್ಲಿ ರಘು ಅವರು ನಮಗೆ ಸ್ಪೀಚ್ ಅನ್ನು ಕೊಟ್ಟಿದ್ರು. ಆ ಚುನಾವಣೆ ಟೈಮಲ್ಲಿ ಅಲ್ಲೇ ಹೇಳ್ತಾ ಇದ್ರು, ಯಾವ ರೀತಿ ಮೈಸೂರು ಅರಸರು ಈ ಮೈಸೂರಿನಲ್ಲಿ ಅನೇಕ ಕೇರಿಗಳನ್ನು ವ್ಯವಸ್ಥಿತವಾಗಿ ಆಯ್ಕೆ ಮಾಡಿ ಅವ್ರನ್ನ ಬೇರೆ ಬೇರೆ ಜಾಗದಲ್ಲಿ ಅವ್ರಿಗೆ ವಾಸ ಆಗೋದಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಂತ. ಅದು ನಮಗೆ ಬಹಳ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ರಘು ಅವರೇ ಬರ್ದಿರೋದು. ಸಾಕ್ಷಿಯಾಗಿ ವ್ಯವಸ್ಥಿತವಾಗಿ ಕಟ್ಟಿದ ಗಾಂಧಿನಗರ, ಅಶೋಕಪುರಮು, ಕುಂಬಾರಗೆರಿ, ಗೋಲ್ಗೆರಿ, ಮಡಿವಾಲ್ಕೇರಿ, ಒಕ್ಕಲ್ಗೆರಿ, ಕುಂಬಾರಗೇರಿ ಹಾಗೆ ಅನೇಕ ಸಮುದಾಯಗಳಿಗೆ ವಾಸಿಸಲು ಕೇರಿಗಳನ್ನು ನಿರ್ಮಿಸಲಾಗಿತ್ತು ಮೈಸೂರಿನಲ್ಲಿ. ತಿಲಕ್ ನಗರದಲ್ಲಿ ನಮ್ಮ ಗಾಣಿಗ ಸಮುದಾಯದವರು ಇರ್ತಾ ಇದ್ರು. ಈ ತರ ಹಿಂದುಳಿದ ಸಮುದಾಯಗಳು ವಾಸಿಸಿದ್ರು. ಜಂಬೂ ಬಜಾರ್ನಲ್ಲಿ ನಮ್ಮ ಮೇದಾರ ಸಮುದಾಯದವರು ಇಂದಿಗೂ ಅಲ್ಲಿಗೂ ವಾಸ ಇದ್ದಾರೆ ಅಂತ ಬಹಳ ಸಂತೋಷದ ಹೆಮ್ಮೆಯ ಸಂಗತಿ. ಮಂಡಿ ಮೊಹಲದಲ್ಲಿ ಕಾಲಮ್ಮ ಗುಡಿ ರಸ್ತೆಯಲ್ಲಿ ನಮ್ಮ ವಿಶ್ವಕರ್ಮ ಹಾಗೂ ನೇಕಾರ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಅಂತ ಇವತ್ತು ಅವರು ಬರ್ಕೊಟ್ರು ನಮ್ಗೆ. ಅಂದ್ರೆ ಮೈಸೂರು ಅರಮನೆ ಸುತ್ತ ಮಾಲಾ ತರ ಎಲ್ಲ ಸಮುದಾಯಗಳು ಇರುವಂತದ್ದು ಒಳ್ಳೆ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಇತ್ತು. ಅದು ನಾವು ಯಾವತ್ತೂ ಸಹ ಮೆಚ್ಚಿರ್ತಕ್ಕಂಥದ್ದು. ಇದು ನಮ್ಮ ಮೈಸೂರು ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥದ್ದು. ಅದು ಆಧುನಿಕ ರಾಜಕೀಯ ಚೌಕಟ್ಟಿನಲ್ಲಿ ಮುಂದುವರಿತಾ ಇರುವಂತದ್ದು ಯಾವ್ದಾದ್ರು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದು ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ಅನೇಕ ವ್ಯಕ್ತಿಗಳು ಹೇಳಿದ್ದಾರೆ. ಕಾಂಗ್ರೆಸ್ನವರು ಬಹಳ ಘೋಷಣೆ ಮಾಡ್ತಾರೆ, ಹಿಂದುಳಿದ ವರ್ಗಗಳಿಗೆ, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ನಾವು ಪ್ರಾತಿನಿಧ್ಯ ಕೊಡ್ತೀವಿ, ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ.
ಆದ್ರೆ ಘೋಷಣೆಯನ್ನು ಕಾರ್ಯರೂಪಕ್ಕೆ ತರುವಂತದ್ದು ಏಕೈಕ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಸಾಕ್ಷಿ ಇವತ್ತು ರಘು ಕೌಟಿಲ್ಯ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಆಗಿರ್ತಕ್ಕಂಥದ್ದು, ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಬಂಧುಗಳೇ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಮೇಷ್ಟ್ರು ನಾವು ನೆನ್ಪು ಮಾಡ್ಕೋಬೇಕಾಗಿದೆ. ಅವ್ರು ಹೇಳ್ತಾ ಇದ್ರು, ಮೊದಲನೇ ಮಗ ಆಗ್ಬೇಡ, ಕೊನೆಯ ಭಾಷಣ ಕೊಡಬೇಡ ಅಂತ. ಸೊ ಅದೇ ಅಂತೆ ನಾವು ಜಾಸ್ತಿ ಏನು ಮುಂದುವರಿಯೋದಿಲ್ಲ. ಒಂದು ಒಳ್ಳೆ ಸಮ್ಮೇಳನ ನಡೆದಿದೆ. ರಘು ಕೌಟಿಲ್ಯ ಅವರು ಇಂಥ ಕಾರ್ಯಕ್ರಮ ಸಂಘಟನೆ ಮಾಡೋದ್ರಲ್ಲಿ ಸಮರ್ಥರು ಅಂತ ನಮಗೆ ಬಹಳ ಹಿಂದೆಯಿಂದಾನು ಗೊತ್ತಿದೆ. ಇವತ್ತು ವಿಧಾನ ಪರಿಷತ್ತನ್ನು ಹೋಗಿ ನಮ್ಮ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಮಂಡನೆ ಮಾಡೋ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ, ಮುಖ್ಯವಾಗಿ ಮೈಸೂರಿಗೆ ಒಂದು ದೊಡ್ಡ ಉತ್ತೇಜನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾಯಕ ಸಮುದಾಯಗಳ ಜೊತೆಗೆ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೈಸೂರಿನ ಸಂಸ್ಕೃತಿ ಅಂತೆ ನಾವು ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡೋ ಮೂಲಕ ಇವತ್ತು 28 ಅಲ್ಲಿ ನಮ್ಮ ಸರ್ಕಾರ, ನಮ್ಮ ರಾಜ್ಯಾಧ್ಯಕ್ಷ ಒಂದು ನೇತೃತ್ವದಲ್ಲಿ ಏನು ರೂಪಿಸ್ತೀವಿ, ಆ ಒಂದು ಸರ್ಕಾರದ ಮೂಲಕ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡೋ ಮೂಲಕ ಏನು ಬಸವಣ್ಣನ ಕಾಯಕವೇ ಕೈಲಾಸ ಅಂತ ತತ್ವ ಇದೆ, ಕಾಯಕವೇನೆ ಎಲ್ಲಕ್ಕಿಂತ ಮುಖ್ಯವಾದಂತಹ ಒಂದು ತತ್ವ. ಅದೇ ಅಂತೆ ನಾವು ಒಂದು ಒಳ್ಳೆ ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡೋಕೆ ಮುಂದುವರಿಬೇಕಾಗಿದೆ. ಅದೇ ಅಂತೆ ಮುಂದುವರಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಬೆಂಗಳೂರಿನಿಂದ ಅನೇಕ ಜಿಲ್ಲೆಗಳಿಂದ ನಮ್ಮೆಲ್ಲ ನಾಯಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಾ, ಇಷ್ಟೊತ್ತಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರೋ ಸಮಸ್ತ ಒಂದು ಮೈಸೂರಿನ ಎಲ್ಲ ಕಾಯಕ ಸಮುದಾಯಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಜೈ ಭಾರತ್ ಮಾತೆ, ಜೈ ಕರ್ನಾಟಕ.